So hello, welcome back to Mr. Dulu. So ನಾವು ಇವತ್ತು ಕ್ಲಾಸ್ 10th ಅ ಲೆಟರ್ ಟು ಗಾಡ್ ಚಾಪ್ಟರ್ ಏನೈತಲ್ಲ ಅದನ್ನು ಡಿಸ್ಕಸ್ ಮಾಡತ್ತೀವಿ. ಸೊ ಸ್ಟಾರ್ಟ್ ಮಾಡೋಣ. ದ ಹೌಸ್ ದ ಓನ್ಲಿ ಒನ್ ಇನ್ ದ ಎಂಟೈರ್ ವ್ಯಾಲಿ ಸ್ಯಾಟ್ ಆನ್ ದ ಕ್ರೆಸ್ಟ್ ಆಫ್ ಅ ಲೋ ಹಿಲ್. ಸೊ ಅಲ್ಲೇ ಒಂದ ಮನೆ ಇರ್ತೈತಿ, ಎಂಟೈರ್ ವ್ಯಾಲಿ ಒಳಗೆ ಒಂದ ಮನೆ ಸ್ಯಾಟ್ ಆನ್ ದ ಕ್ರೆಸ್ಟ್ ಆಫ್ ಅ ಲೋ ಹಿಲ್ ಅಂದ್ರೆ ಒಂದು ಸಣ್ಣ ಗುಡ್ಡದ ಟಾಪ್ ಮೇಲೆ. ಇಲ್ಲಿ ನೀವು ಸೈಡಿಗೆ ಮೀನಿಂಗು ಕೊಟ್ಟಾರ ನೋಡ್ಬೋದು. ಕ್ರೆಸ್ಟ್ ಅಂದ್ರೆ ಟಾಪ್ ಆಫ್ ಹಿಲ್ ಅಂತೇಳಿ. ಸೊ ಕ್ರೆಸ್ಟ್ ಅಂದ್ರೆ ಏನು, ಟಾಪ್ ಆಫ್ ಹಿಲ್. ಅದು ಎಲ್ಲೈತೆ ಅಂದ್ರೆ ಒಂದ ಮನೆ ಐತಿ. ಎಲ್ಲಿ ಅಂದ್ರೆ ಇಡೀ ಎಂಟೈರ್ ವ್ಯಾಲಿ ಒಳಗೆ ಏನೈತಲ್ಲ ಒಂದ ಮನೆ ಐತಿ. ಫ್ರಮ್ ದಿಸ್ ಸೈಟ್ ಒನ್ ಕುಡ್ ಸಿ ದ ರಿವರ್ ಆ್ಯಂಡ್ ಫೀಲ್ಡ್ ಆಫ್ ದ ರೈಪ್ ಕಾರ್ನ್ ಡಾಟೆಡ್ ವಿತ್ ಫ್ಲವರ್ಸ್ ದಟ್ ಆಲ್ವೇಸ್ ಪ್ರಾಮಿಸ್ಡ್ ಅ ಗುಡ್ ಹಾರ್ವೆಸ್ಟ್. ಸೊ ಅಲ್ಲಿಂದ ಏನದು ದೊಡ್ಡ ಹಿಲ್ ಏನಲ್ಲ, ಸಣ್ಣ ಇಲ್ಲ. ಆ ಸಣ್ಣ ಹಿಲ್ಲಿಂದ ಏನಂದ್ರೆ ಏನು ನೋಡ್ಬೋದು ಅಂದ್ರೆ ಒಂದು ನದಿ ಹರಕತ್ತೈತಲ್ಲ, ದಟ್ ಈಸ್ ದ ರಿವರ್. ಅದು ರಿವರ್ ನೋಡ್ಬೋದು. ಆಮೇಲೆ ಕಾರ್ನ್ ಅಂದ್ರೆ ಜೋಳ ಏನಿರ್ತಾವಲ್ಲ, ಗೋವಿನ ಜೋಳ ಆಗಿರಲಿ ಯಾವ್ದಾರ ಆಗಿರಲಿ, ಮೋಸ್ಟ್ಲಿ ಕಾರ್ನ್ ಅಂದ್ರೆ ಗೋವಿನ ಜೋಳನ. ಗೋವಿನ ಜೋಳದ ಫೀಲ್ಡ್ನ ರೈಪ್ ಅಂದ್ರೆ ಏನಂದ್ರೆ ಅಲ್ಲೇ ದೊಡ್ಡ ಬಲ್ತಿದ್ದು ಅಂತಾರಲ್ಲ ಆ ಟೈಪ್. ಅಲ್ಲಿಂದ ಏನು ನೋಡ್ಬೋದು, ರಿವರನ್ನು ನೋಡ್ಬೋದು. ಆ್ಯಂಡ್ ದ ಫೀಲ್ಡ್ ಆಫ್ ದ ರೈಪ್ ಕಾರ್ನ್ ಡಾಟೆಡ್ ವಿತ್ ಫ್ಲವರ್ಸ್ ದಟ್ ಆಲ್ವೇಸ್ ಪ್ರಾಮಿಸ್ ದ ಗುಡ್ ಹಾರ್ವೆಸ್ಟ್. ದಟ್ ಆಲ್ವೇಸ್ ಪ್ರಾಮಿಸ್ ದ ಗುಡ್ ಹಾರ್ವೆಸ್ಟ್ ಅಂದ್ರೆ ಏನು, ಎವ್ರಿ ಟೈಮ್ ಕಾರ್ನ್ ಬಿತ್ತದಾಗ ಒಮ್ಮೆ ಏನಾಕೈತೆ ಅಂದ್ರೆ ಚಲೋ ನಂಗೆ ಫಾರ್ಮರ್ಸಿಗೆ ಫಾಯ್ದೆ ಆಕಿತ್ತು. ದ ಓನ್ಲಿ ಥಿಂಗ್ ದ ಅರ್ತ್ ನೀಡೆಡ್ ವಾಸ್ ಅ ಡೌನ್ಪೋರ್ ಆರ್ ಅಟ್ ಲೀಸ್ಟ್ ಶವರ್. ಸೊ ಈಗೇನು ಸದ್ಯ ಏನು ಬೇಕಾಗಿರ್ತೈತೆ ಅಂದ್ರೆ ಡೌನ್ಪೋರ್ ಅಂದ್ರೆ ಏನು, ರೈನ್ಫಾಲ್. ಸೊ ಎಲ್ಲ ಫಾರ್ಮರ್ಸಿಗೂ ಹೆಂಗೆ ಮಳೆ ಬೇಕಾಗಿರ್ತೈತಲ್ಲ ಹಂಗೆ ಈಗ ಸೇಮ್ ಏನಾಗಿರ್ತೈತೆ ಅಂದ್ರೆ ಅರ್ತ್ ಅಂದ್ರೆ ಆ ಜಾಗಕ್ಕೆ ಎಲ್ಲ ಈ ಕಾರ್ನ್ ಇದಾಗಿತ್ತಲ್ಲ ಆ ಜಾಗಕ್ಕೆ ಏನು ಬೇಕಾಗಿರ್ತೈತೆ ಅಂದ್ರೆ ಒಂದು ರೈನ್ಫಾಲ್ ಬೇಕಾಗಿರ್ತೈತಿ. ಡೌನ್ಪೋರ್ ಅಂದ್ರೆ ಏನೋ ಸ್ವಲ್ಪ ಹೆವಿ ರೈನ್ಫಾಲ್ ಅಥವಾ ಸ್ವಲ್ಪ ಶವರ್ ಆದರೂ ಹೆಂಗಾರ ಕೆಲಸ ನಡೀತಿರ್ತೈತಿ. ಥ್ರೂ ಔಟ್ ದ ಮಾರ್ನಿಂಗ್ ಲೆಂಚೋ, who knew his fields intimately, had done nothing else but see the sky towards the northeast. ಸೊ ಲೆಂಚೋ ಅಂಥೇಳಿ ಒಬ್ಬವ ಯಾರೋ ಫಾರ್ಮರ್ ಇರ್ತಾನೆ. ಸೊ ಫಾರ್ಮರ್ ಒಳಗೂ ಅವ್ನ ಫೀಲ್ಡ್ಸ್ ಒಳಗೆ ಅವ ಏನು ಮಾಡಿರ್ತಾನಂದ್ರೆ ಕಾರ್ನ ಬಿತ್ತಿರ್ತಾನೆ. ಸೊ ಮುಂಜಾನೆಯಿಂದ ಅವ ಏನು ಮಾಡ್ತಿರ್ತಾನಂದ್ರೆ ಇಂಟಿಮೇಟ್ಲಿ ಹ್ಯಾಡ್ ಡನ್ ನಥಿಂಗ್ ಅಂದ್ರೆ ವೆರಿ ಕ್ಲೋಸ್ಲಿ ಹ್ಯಾಡ್ ಡನ್ ನಥಿಂಗ್ ಅಂದ್ರೆ ಏನಂದ್ರೆ ಇಲ್ಲ, ಇಂಟಿಮೇಟ್ಲಿ ಅಂದ್ರೆ ವೆರಿ ಕ್ಲೋಸ್ಲಿ. ಸೊ ದ ಹ್ಯಾಡ್ ಡನ್ ನಥಿಂಗ್ ಅಂದ್ರೆ ಏನೂ ಮಳೆ ಆಗಿಲ್ಲ, ಹಿಂಗಾಗಿ ಅವು ಏನಾಗ್ಯಾವ ಅಂದ್ರೆ ಒಣಗಾಕ ಸ್ಟಾರ್ಟ್ ಆಗ್ಯಾವ. ಯಾರ್ದು, ಲೆಂಚೋನ್ ಫೀಲ್ಡ್. ಲೆಂಚೋ ಏನು ಮಾಡೋಣ, ಫೀಲ್ಡ್ ಒಳಗೆ ಕಾರ್ನ ಬಿತ್ತಾನ. ಬಟ್ ಸಿ ದ ಸ್ಕೈ ಟುವರ್ಡ್ಸ್ ದ ನಾರ್ತ್ ಈಸ್ಟ್. ಸೊ ಬರೀ ಅವು ಏನಂದ್ರೆ ಸಿ ದ ಸ್ಕೈ ಅಂದ್ರೆ ಪ್ಲೇನ್ ಸ್ಕೈ, ಅಲ್ಲೇ ಕ್ಲೌಡ್ಸ್ ಇಲ್ಲ, ಏನೂ ಇಲ್ಲ, ಹಿಂಗಾಗಿ ಮಳೆ ಬರಾಕತ್ತಿಲ್ಲ. ನಾವು ವಿ ಆರ್ ರಿಯಲಿ ಗೋಯಿಂಗ್ ಟು ಗೆಟ್ ಸಮ್ ವಾಟರ್ ವುಮೆನ್. ದ ವುಮೆನ್ ಹೂ ವಾಸ್ ಪ್ರಿಪೇರಿಂಗ್ ಸಪರ್ ರಿಪ್ಲೈಡ್ ಎಸ್ ಗಾಡ್ ವಿಲ್ಲಿಂಗ್. ಸೊ ಈಗೇನಂತಾರಂದ್ರೆ ನಾವು ವಿ ಆರ್ ರಿಯಲಿ ಗೋಯಿಂಗ್ ಟು ಗೆಟ್ ಸಮ್ ವಾಟರ್ ವುಮೆನ್ ಅಂತ ಹೇಳ್ತಾನೆ. ವುಮೆನ್ ಅಂದ್ರೆ ಇಲ್ಲೇ ಅವನ ವೈಫ್. ಸೊ ಅವ ಏನು ಹೇಳ್ತಾನಂದ್ರೆ ಕ್ಲೈಮೇಟ್ ಪ್ರಿಡಿಕ್ಟ್ ಮಾಡಿ ಆಕಾಶನೆಲ್ಲ ನೋಡಿ ಇಲ್ಲ ಈಗ ಮಳೆ ಬರ್ತೈತಿ ಅಂಥೇಳಿ ಯಾರಿಗೆ ಹೇಳ್ತಾನೆ, ಅವನ ವೈಫಿಗೆ ಹೇಳ್ತಾನೆ. ದ ವುಮೆನ್ ಹೂ ವಾಸ್ ಪ್ರಿಪೇರಿಂಗ್ ಸಪ್ಪರ್ ಅಂದ್ರೆ ಏನಿಲ್ಲ, ಡಿನ್ನರ್. ಸೊ ಅಕ್ಕಿ ಏನು ಹೇಳ್ತಾನಂದ್ರೆ ಎಸ್ ಗಾಡ್ ವಿಲ್ಲಿಂಗ್ ಅಂದ್ರೆ ದೇವ್ರ ತರಿಸ್ತಾನ ಮಳೆ ಅಂತ ಅವ ಹೇಳ್ತಾನೆ. ದ ಓಲ್ಡರ್ ಬಾಯ್ಸ್ ವೇರ್ ವರ್ಕಿಂಗ್ ಇನ್ ದ ಫೀಲ್ಡ್. ಸೊ ಇವ್ನ ಮಕ್ಳು ಏನಿರ್ತಾರಲ್ಲ ದೊಡ್ಡವ್ರು, ಅವ್ರು ಏನು ಮಾಡ್ತಾರೆ ಅಂದರೆ ಹೊಲ ಒಳಗೆ ಕೆಲಸ ಮಾಡ್ತಿರ್ತಾರೆ. while the smaller ones were playing near the house until the women called them to all. ಸೊ ಸಣ್ಣ ಹುಡುಗರು ಏನಿರ್ತಾರಲ್ಲ ಅವ್ರು ಆಟ ಆಡತ್ತಾರ, ದೊಡ್ಡವರು ಜವಾಬ್ದಾರಿ ತೊಗೊಂಡು ಹೊಲದ ಒಳಗೆ ಕೆಲಸ ಮಾಡ್ತಿರ್ತಾರೆ. ಕಮ್ ಫಾರ್ ಡಿನ್ನರ್, ಇಟ್ ವಾಸ್ ಡ್ಯೂರಿಂಗ್ ದ ಮೀಲ್. ಸೊ ಆಕೆ ಏನು ಕರಿತಾರೆ ಅಂದ್ರೆ ಊಟಕ್ಕೆ ಬರ್ರಿ ಅಂತ ಕೇಳ್ತಾರೆ. ಇಟ್ ವಾಸ್ ಡ್ಯೂರಿಂಗ್ ದ ಮೀಲ್ that just as Lencho had predicted, big drops of rain began to fall. ಸೊ ಯಾವಾಗ ಅಂದ್ರೆ ಅವ್ರು ಊಟ ಮಾಡ್ತಿರ್ತಾರೆ. ಸೊ ಲೆಂಚು ಹೆಂಗೆ ಕ್ಲೈಮೇಟ್ನ ಪ್ರಿಡಿಕ್ಟ್ ಮಾಡ್ತಾನಲ್ಲ ಸೇಮ್ ಅದಾಕತಿ. ಮಳೆ ಜೋರು ಸ್ಟಾರ್ಟ್ ಆಕತ್ತೆ. ಬಿಗ್ ಡ್ರಾಪ್ಸ್ ಅಂದರೆ ಯಾವತ್ತೂ ಮಳೆ ಬರೋಕ್ಕಿಂತ ಮುಂಚೆ ಏನಾರ ದೊಡ್ಡ ದೊಡ್ಡ ಹನಿ ಬಂದು ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಕತ್ತಂದ್ರೆ ಮಳೆ ಫುಲ್ ಜೋರು ಬರ್ತದೆ. ಸೊ ಹೆಂಗೆ ಲೆಂಚೋ ಪ್ರಿಡಿಕ್ಟ್ ಮಾಡ್ತಾರಲ್ಲ ಅದ್ರ ಪ್ರಕಾರವಾಗಿ ಮಳೆ ಏನಾಗತ್ತಂದ್ರೆ ಸ್ಟಾರ್ಟ್ ಆಕತಿ, ದೊಡ್ಡ ದೊಡ್ಡ ಹನಿಗಳು ಬೀಳಕ್ಕೆ ಸ್ಟಾರ್ಟ್ ಆಕತಿ. ಇನ್ ದ ನಾರ್ತ್ ಈಸ್ಟ್ ಹ್ಯೂಜ್ ಮೌಂಟೇನ್ಸ್ ಆಫ್ ಕ್ಲೌಡ್ ಕುಡ್ ಬಿ ಸೀನ್ ಅಪ್ರೋಚಿಂಗ್. ಅಂದ್ರೆ ಗಾಳಿಯಿಂದ ಏನು ಕ್ಲೌಡ್ಸ್ ಬರ್ತಾವಲ್ಲ, ಸೊ ನಾರ್ತ್ ಈಸ್ಟ್ ಸೈಡಿಂದ ಆ ಫೀಲ್ಡ್ ಒಳಗೂ ಇದನ್ನು ಉಪಯೋಗ ಮಾಡಿದ್ದೆ ಸೆಂಟೆನ್ಸ್. ನಾರ್ತ್ ಈಸ್ಟ್ ಕಡೆ ಸ್ಕೈ ನೋಡ್ಕೊಂಡು ನಾನು ಫೀಲ್ಡ್ ಕುಂತೈತೆ ಅಂತೇಳಿ. ಇಲ್ಲೂ ಹಂಗೆ ಏನಕ್ಕತ್ತಂದ್ರೆ ನಾರ್ತ್ ಈಸ್ಟ್ ಕಡೆ ಏನು ಹ್ಯೂಜ್ ಮೌಂಟೇನ್ಸ್ ಇರ್ತವೆ. ಅವ್ರು ಇರೋದು ಒಂದು ಸಣ್ಣ ಮೌಂಟೇನ್ ಮೇಲೆ, ಟಾಪ್ ಮೇಲೆ ಒಂದು ಮನೆ ಐತಿ ಅಲ್ಲೇ. ಆದ್ರೆ ಹ್ಯೂಜ್ ಮೌಂಟೇನ್ಸಿಂದ ನಾರ್ತ್ ಈಸ್ಟ್ ಕಡೆ ಏನೈತಿ ಹ್ಯೂಜ್ ಮೌಂಟೇನ್ಸ್ ಅದಾವೆ. ಅಲ್ಲಿಂದ ಏನು ಬರತ್ತವ ಅಂದ್ರೆ ಕ್ಲೌಡ್ಸ್ ಬರತ್ತವ. ದ ಏರ್ ವಾಸ್ ಫ್ರೆಶ್ ಆ್ಯಂಡ್ ಸ್ವೀಟ್. ಸೊ ದ ಏರ್ ಏನಿರ್ತೈತಲ್ಲ ಫುಲ್ ಫ್ರೆಶ್ ಇರ್ತೈತಿ. ಸ್ವೀಟ್ ಅಂದ್ರೆ ಏನು, ಸ್ವೀಟ್ ಅಂದ್ರೆ ಸಿಹಿ ಇರಂಗಿಲ್ಲದ, ಚಲೋ ಇರ್ತೈತೆ ಅಂತ ಅರ್ಥ. The man went out for no other reason than to have a pleasure for feeling the rain on his body, and when he turned he exclaimed. ಸೊ ಈಗೇನು ಮಾಡ್ತಾನಂದ್ರೆ ಮಳೆ ಬರ್ಬೇಕಾರೆ ಸ್ವಲ್ಪ ಅವ ಯಾರ ಲೆಂಚೋ ಹಂಗೆ ಹೊರಗೆ ಹೋಗ್ತಾನೆ, ಹಂಗೆ ಪ್ಲೆಷರ್ ತೊಗೊಳಕ್ಕೆ.
ಎದಕ್ಕಂದ್ರೆ ಕೆಲವೊಮ್ಮೆ ಕೆಲವೊಬ್ಬರಿಗೆ ಮಳೆ ವಾಸನೆ ಸೇರ್ತಿರ್ತೈತಿ. ಸೊ ಹಂಗೆ ಪ್ಲೆಜರ್ ತೊಗೊಳಕ್ಕೆ ಸುಮ್ಮ ಖುಷಿ ಆಕತ್ತೆ ಅವಂಗೆ, ಆತ್ಪ ನನ್ನ ಹೊಲಕ್ಕೆ ಮಳೆ ಬೇಕಾಗಿತ್ತು, ಈಗಂತರೂ ಮಳೆ ಬಂತು ಅಂಥೇಳಿ ಅವಂಗೆ ಖುಷಿಯಾಗಿರ್ತೈತಿ. ಹೀಗಾಗಿ ಸ್ವಲ್ಪ ಏನು ಮಾಡ್ತಾನಂದ್ರೆ ಅವ ಹೊರಗೆ ಹೋಗ್ತಾನ. ಆ್ಯಂಡ್ ವೆನ್ ಈ ರಿಟರ್ನ್, ಅವ ಹೊರಗೆ ಹೋಗೆಲ್ಲ ಅಡ್ಡಾಡಿ ಬಂದು ಒಳ್ಳೆವಾಗ ಮನೆಗೆ ಬರ್ತಾನಲ್ಲ, ಅವ ಏನಂತಾನಂದ್ರೆ ದೀಸ್ ಆರ್ ಅಂಡ್ ಡ್ರೈನ್ ಡ್ರಾಪ್ಸ್ ಫಾಲಿಂಗ್ ಫ್ರಮ್ ದ ಸ್ಕೈ, ದೇ ಆರ್ ನ್ಯೂ ಕಾಯಿನ್ಸ್. ಸೊ ಅವ ಏನಂತಾನಂದ್ರೆ ಅವನ್ನ ಡ್ರೈನ್ ಡ್ರಾಪ್ಸಿಗೆ ಎದಕ್ಕೆ ಹೋಲಿಸ್ತಾನಂದ್ರೆ ನ್ಯೂ ಕಾಯಿನ್ಸಿಗೆ ಹೋಲಿಸ್ತಾನೆ. ಎದಕ್ಕಂದ್ರೆ ಅಲ್ಲೇ ಮಳೆ ಆದರೆ ಏನಾಕತಿ ಅವ್ನು ಹಾರ್ವೆಸ್ಟಿಂಗ್ ಚಲೋ ಆಕತಿ, ಅವ್ನು ರೋಗ ಬರ್ತೈತಿ. ಹಿಂಗಾಗಿ ಅವ ಏನು ಮಾಡ್ತಾನಂದ್ರೆ ರೈನ್ಫಾಲ್ನ ಎದಕ್ಕೆ ಹೋಲಿಸ್ತಾನೆ, ನ್ಯೂ ಕಾಯಿನ್ಸಿಗೆ ಅವ ಹೋಲಿಸ್ತಾನೆ. ದ ಬಿಗ್ ಡ್ರಾಪ್ಸ್ ಆರ್ 10 cent pieces ಆ್ಯಂಡ್ ದ ಲಿಟಲ್ ಒನ್ಸ್ ಆರ್ 5. ಸೊ ಅವ ಏನಂತಾನಂದ್ರೆ ಅಲ್ಲಿ ನ್ಯೂ ಕಾಯಿನ್ಸ್ ಅಂತರೂ ಅಂತಾನೆ. ಇಲ್ಲೇ ಇದನ್ನು ಕೊಟ್ಟಾನ ಕರೆನ್ಸಿ ಏನಂದ್ರೆ ದೊಡ್ಡ ದೊಡ್ಡ ಹನಿಗಳು ಏನಂದ್ರೆ ಅವು ಏನಂದ್ರೆ 10 cent pieces ಅಂತ. ಅಂದ್ರೆ ಅಲ್ಲಿ ಈಗ ಹೆಂಗೆ ಇಂಡಿಯಾ ಒಳಗೆ ರುಪೀಸ್ ಐತಲ್ಲ ಹಂಗೆ ಮೋಸ್ಟ್ಲಿ ಅದು ಒಂದು ಕರೆನ್ಸಿ ಸೆಂಟ್ ಅಂದರೆ. ಸೊ ದ ಬಿಗ್ ಡ್ರಾಪ್ಸ್ ಆರ್ 10 cent pieces ಆ್ಯಂಡ್ ದ ಲಿಟಲ್ ಒನ್ಸ್ ಆರ್ 5. ವಿತ್ ಅ ಸ್ಯಾಟಿಸ್ಫೈಡ್ ಎಕ್ಸ್ಪ್ರೆಷನ್ he regarded the field of a ripened crop with its flowers draped in a curtain of rain. ಸೊ ಸ್ವಲ್ಪ ಅವಂಗೆ ಈಗ ಸ್ಯಾಟಿಸ್ಫೈ ಆಕತ್ತೆ, ಆತ್ಪ ನಾನು ಹೊಲಕ್ಕೆ ಮಳೆ ಸಿಕ್ತ ಅಂತೇಳಿ ಅವಂಗೆ ಏನಾಗುತ್ತೆ ಸ್ಯಾಟಿಸ್ಫೈ ಆಕತಿ. ಬಟ್ ಸಡನ್ಲಿ ಅ ಸ್ಟ್ರಾಂಗ್ ವಿಂಡ್ ಬಿಗೇನ್ ಟು ಬ್ಲೋ ಆ್ಯಂಡ್ ಅಲಾಂಗ್ ವಿತ್ ದ ರೇನ್ ವೆರಿ ಲಾರ್ಜ್ ಹಿಲ್ ಸ್ಟೋನ್ಸ್ ಬಿಗೇನ್ ಟು ಫಾಲ್. ಬಟ್ ಸಡನ್ಲಿ ಏನಾಕತ್ತಂದ್ರೆ ಅದು ಜೋರಾಗಿ ಮಳೆ ಆಗೋದು ಏನಾಕತಿ, ಫುಲ್ ಜೋರಾಗಿ ಗಾಳಿ ಬೀಸ್ತತಿ. ಆಮೇಲೆ ಅವು ಏನಕ್ಕವ ಅಂದ್ರೆ ದ ರೇನ್ ಟರ್ನ್ ಇಂಟು ವೆರಿ ಲಾರ್ಜ್ ಹೇಲ್ ಸ್ಟೋನ್ಸ್ ಅಂದ್ರೆ ಆಣೆಕಲ್ಲು ಅಂತಾರಲ್ಲ. ಸೊ ಅವು ಹನಿಗಳೇನಕ್ಕವ ಅಂದ್ರೆ ಹೇಲ್ ಸ್ಟೋನ್ಸಿಗೆ ಕನ್ವರ್ಟ್ ಆಕವು. ಆಮೇಲೆ ವಿಂಡ್ ಏನಾಗುತ್ತೆ ಫುಲ್ ಸ್ಟ್ರಾಂಗ್ ಆಕತಿ. ಇಲ್ಲಿ ಮಟ್ಟ ಎಲ್ಲ ಕರೆಕ್ಟ್ ಇತ್ತು, ಅವ್ನಿಗೆ ಹೆಂಗೆ ಬೇಕಾಗಿತ್ತು ಹಂಗಾಗಿ ಆತಿತ್ತು. ಅವ ಅದನ್ನು ಈ ರೈನ್ ಡ್ರಾಪ್ಸ್ನ ಕಾಯಿನ್ಸಿಗೆ ಹೋಲಿಸಿದ. ಆಮೇಲೆ ದೊಡ್ಡ ಹನಿಗಳು 10 cent rupees ಅಂದ, ಸಣ್ಣ ಹಣಿಗಳು ಏನಿದಾವಲ್ಲ ಅವೆಲ್ಲ 5 cent rupees ಅಂದ, 5 cent ಅಂದ. ಆದ್ರೆ ಆಮೇಲೆ ಏನಾಕತ್ತಂದ್ರೆ ಸಡನ್ಲಿ ಜೋರಾಗಿ ಗಾಳಿ ಬೀಸ್ತತಿ. ಜೋರಾಗಿ ಗಾಳಿ ಬೀಸಿದ ಕೂಡಲೇ ಅವು ಏನು ರೈನ್ ಡ್ರಾಪ್ಸ್ ಇರ್ತಾವಲ್ಲ ಅವು ಎದಕ್ಕೆ ಕನ್ವರ್ಟ್ ಆಕವು ಅಂದ್ರೆ ಹೇಲ್ ಸ್ಟೋನ್ಸಿಗೆ ಕನ್ವರ್ಟ್ ಆಕವು. ಹೇಲ್ ಸ್ಟೋನ್ಸ್ ಅಂದ್ರೆ ಆಣೆಕಲ್ಲಿಗೆ ಕನ್ವರ್ಟ್ ಆಗಿ ಹೇಲ್ ಸ್ಟೋನ್ಸ್ ಬಿಗನ್ ಟು ಫಾಲ್. ದೀಸ್ ಟ್ರೂಲಿ ಡಿಡ್ ರಿಸೆಂಬಲ್ ನ್ಯೂ ಸಿಲ್ವರ್ ಕಾಯಿನ್ಸ್. ದ ಬಾಯ್ಸ್ ಎಕ್ಸ್ಪೋಸಿಂಗ್ ದೆಮ್ಸೆಲ್ವ್ಸ್ ಟು ರೇನ್ ರ್ಯಾನ್ ಔಟ್ ಟು ಕಲೆಕ್ಟ್ ದ ಫ್ರೋಸನ್ ಪೆಲ್ಸ್. ಸೊ ಇದಕ್ಕವ ಮತ್ತು ಇದಕ್ಕೇನು ಇದನ್ನು ತೊಗೊಂಡೋಗಿ ಎಲ್ಲಿ ಹೋಲಿಸಿದ ಅಂದ್ರೆ ಯಾವುದು ಆಣೆಕಲ್ಲನ್ನು ತೊಗೊಂಡೋಗಿ ಎಲ್ಲಿ ಹೋಲಿಸಿದಂದ್ರೆ ಸಿಲ್ವರ್ ಕಾಯಿನ್ಸಿಗೆ ಅವ ಹೋಲಿಸ್ತಾನೆ. ದ ಬಾಯ್ಸ್ ಎಕ್ಸ್ಪೋಸಿಂಗ್ ದೆಮ್ಸೆಲ್ವ್ಸ್ ಟು ರೇನ್ ಅಂದರೆ ಮಳೆ ಒಳಗೆ ತೊಯ್ಸ್ಕೊಂತ ಓಡೋದ್ರೆ ರ್ಯಾನ್ ಔಟ್ ಟು ಕಲೆಕ್ಟ್ ದ ಫ್ರೋಸನ್ ಪೇಲ್ಸ್ ಅಂದ್ರೆ ಏನು ಆಣೆಕಲ್ಲನ್ನ ಕಲೆಕ್ಟ್ ಮಾಡಕ್ಕೆ ಹೋದ್ರೆ. ಈಗ ಲೆಂಚೋ ಏನಂತಾನಂದ್ರೆ ಇಟ್ಸ್ ರಿಯಲಿ ಗೆಟಿಂಗ್ ಬ್ಯಾಡ್ ನೌ ಎಕ್ಸ್ಕ್ಲೇಮ್ಡ್ ಮ್ಯಾನ್, ಐ ಹೋಪ್ ಇಟ್ ಪಾಸಸ್ ಕ್ವಿಕ್ಲಿ. ಸೊ ಅವಂಗೇನು ಅನ್ನಿಸ್ತಂದ್ರೆ ಈಗ ಯಾವತ್ತೂ ಮಳೆ ಆಗ್ಬೇಕಂದ್ರೆ ಒಂದು ಲೆವೆಲಿಗೆ ಮಳೆ ಆಗ್ಬೇಕು. ಹಂಗೆ ಮಳೆ ಬೇಕಂತ ಹೇಳಿ ಭಾಳ ಜೋರು ಮಳೆ ಆದರೂ ಏನಾಗಂಗಿಲ್ಲ ಅಂದ್ರೆ ಫೀಲ್ಡ್ಸ್ ಕರೆಕ್ಟಾಗಿ ಕೆಲಸ ಮಾಡಂಗಿಲ್ಲ. ಹೀಗಾಗಿ ಲೆಂಚೋ ಏನಂತಾನಂದ್ರೆ ಈಗ ಕರೆನೇ ಇದೆ, ಸ್ವಲ್ಪ ಸಿಚುವೇಶನ್ ಏನಾಗುತ್ತೆ ಅಂದ್ರೆ ವರ್ಸ್ ಹಾಕೊಂತ ಹೊಂಟೈತಿ. ಸೊ ಹಿಂಗಾಗಿ ಕ್ಲೌಡ್ಸ್ ಜಲ್ದಿ ಪಾಸ್ ಆಗಿ ಮಳೆ ಮೂವ್ ಆಲಿ ಅಂತ ಹೇಳ್ತಾನೆ. ಯಾರ ಲೆಂಚೋ ವಿಶ್ ಮಾಡ್ತಾನೆ. ಇಟ್ ಡಿಡ್ ನಾಟ್ ಪಾಸ್ ಕ್ವಿಕ್ಲಿ ಫಾರ್ ಆನ್ ಅವರ್. ದ ಹೇಲ್ ರೈನ್ಡ್ ಆನ್ ದ ಹೌಸ್, ದ ಗಾರ್ಡನ್, ದ ಹಿಲ್ ಸೈಡ್, ದ ಕಾರ್ನ್ ಫೀಲ್ಡ್ ಆನ್ ದ ಹೋಲ್ ವ್ಯಾಲಿ. ಬಟ್ ಅವ ತಿಳ್ಕೊಂಡಂಗೆ ಅದೇನಲ್ಲೇನಂದ್ರೆ ಕ್ಲೌಡ್ಸ್ ಜಲ್ದಿ ಮೂವ್ ಆಗಲಿಲ್ಲ. ಸೊ ಒಂದು ಅರ್ಧ ತಾಸು ಮಟ್ಟ ಏನಾಕತ್ತಂದ್ರೆ ಫುಲ್ ಆಣೆಕಲ್ಲು ಮಳೆ ಆಕತಿ ಜೋರಾಗಿ. ಅವ್ನ ಫೀಲ್ಡ್ಸ್ ಆಗಲಿ, ಅವ್ನ ಹೌಸ್ ಆಗಲಿ, ಆಮೇಲೆ ಅದ್ರ ವ್ಯಾಲಿ ಏನು ಇರ್ತಿದ್ನಲ್ಲ ಅಲ್ಲಿ ದ ಫೀಲ್ಡ್ ವಾಸ್ ವೈಟ್ ಆ್ಯಸ್ ಇಫ್ ಕವರ್ಡ್ ವಿತ್ ಸಾಲ್ಟ್. ಸೊ ಇಲ್ಲೇ ಭಾಳ ಇದು ಕೊಟ್ಟ ನಾವು ಫೀಲ್ಡಿಗೆ ಏನಂದ್ರೆ ಇಟ್ ವಾಸ್ ದ ವೈಟ್ ಆ್ಯಸ್ ಇಫ್ ಇಟ್ ಕವರ್ಡ್ ವಿತ್ ದ ಸಾಲ್ಟ್ ಅಂದ. ಈಗ ಹೆಂಗೆ ಎಲ್ಲ ಕಡೆ ಹೋಲ್ಸಕತ್ತಾನಲ್ಲ ಹಂಗೆ ಇಲ್ಲೂ ಸೇಮ್ ಏನು ಹೋಲಿಸ್ತಾನಂದ್ರವ ಫೀಲ್ಡ್ ಏನು ಆಣೆಕಲ್ಲು ಮಳೆಯಿಂದ ಆಣೆಕಲ್ಲು ಮಳೆ ಆಗಿ ಏನಾಗಿರ್ತೈತೆ ಅಂದ್ರೆ ಫೀಲ್ಡ್ ಪೂರಾ ಸಾಲ್ಟಿಂದ ಕವರ್ ಆದಂಗೆ ಅಷ್ಟು ವೈಟ್ ಆಗಿರ್ತೈತಿ. ನಾಟ್ ಅ ಲೀಫ್ ರಿಮೈಂಡ್ ಆನ್ ದ ಟ್ರೀಸ್, ದ ಕಾರ್ನ್ ವಾಸ್ ಟೋಟಲಿ ಡಿಸ್ಟ್ರಾಯ್ಡ್. ಒಂದು ಎಲಿ ಸಹಿತ ಎಲ್ಲಿ ಉಳಿದಿರಂಗಿಲ್ಲ. ಆ ಕಾರ್ನ್ ಗಿಡ ಏನಿರ್ತಾವಲ್ಲ ಅದ್ರ ಮೇಲೆ ಉಳಿದಂಗಿಲ್ಲ, ಎಲ್ಲ ಟೋಟಲಾಗಿ ಡಿಸ್ಟ್ರಾಯ್ ಆಗಿರ್ತಾವೆ. ದ ಫ್ಲವರ್ಸ್ ವೇರ್ ಗಾನ್ ಫ್ರಮ್ ದ ಪ್ಲ್ಯಾಂಟ್ಸ್. ಸೊ ಅವು ಯಾವಾಗ ರೈಪ್ ಆಕ್ಕವಲ್ಲ ಅವಾಗ ಫ್ಲವರ್ಸು ಇರ್ತವೆ, ಡಾಟೆಡ್ ಫ್ಲವರ್ಸ್. ಅವು ಏನಕ್ಕವಂದ್ರೆ ಪ್ಲ್ಯಾಂಟ್ಸಿಂದ ಆಬ್ವಿಯಸ್ಲಿ ಜೋರು ಗಾಳಿಗೆಲ್ಲ ಹಾರೋಗಿರ್ತವೆ. ಲೆಂಚೋಸ್ ಸೋಲ್ ವಾಸ್ ಫಿಲ್ಡ್ ವಿತ್ ಸ್ಯಾಡ್ನೆಸ್. ಈಗ ಏನಾಕತ್ತಂದ್ರೆ ಅವಂಗೆ ಫಸ್ಟ್ ಸಿಚುವೇಶನ್ ಏನಂದ್ರೆ ಮಳೆ ಬರ್ತಿರಂಗಿಲ್ಲ, ಮಳೆ ಬೇಕಾಗಿರ್ತೈತಿ ಹೊಲಕ್ಕೆ. ಆದ್ರೆ ಈಗ ಏನಾಗುತ್ತೆ ಅಂದ್ರೆ ಮಳೆ ಬರ್ತೈತೆ ಆದ್ರೆ ಭಾಳ ಜಾಸ್ತಿ ಬಂದು ಆಣೆಕಲ್ಲು ಮಳೆ ಆಗಿ ಫುಲ್ ಎಲ್ಲ ಕವರ್ ಆಗಿ ಸಾಲ್ಟ್ ಆದಂಗೆ ಆಗ್ಬಿಡ್ತೈತಿ, ಕವರ್ಡ್ ವಿತ್ ಸಾಲ್ಟ್ ಆದಂಗೆ ಆಕತಿ. ಈಗ ಅವಂಗೆ ಲೆಂಚೋ ಸ್ವಲ್ಪ ಸ್ಯಾಡ್ ಆಕಾನ.
when the storm had passed he stood in the middle of field and said to his sons. ಸೊ ಯಾವಾಗ ಆಣೆಕಲ್ ಮಳೆ ಹೋತಲ್ಲ ಅವಾಗ ಅವ ಏನಂತಾನಂದ್ರೆ ಅವನ ಹೊಲದ ನಡು ನಿಂತ ಅವ ಏನು ಹೇಳ್ತಾನಂದ್ರೆ ಅ ಪ್ಲೇಗ್ ಆಫ್ ಲೋಕಸ್ ವುಡ್. ಲೋಕಸ್ ಅಂದ್ರೆ ಏನು ನೆನ್ಪಿಟ್ಕೋರು, ಇನ್ಸೆಕ್ಟ್ಸ್ ವಿಚ್ ಫ್ಲೈ ಇನ್ ಎ ಬಿಗ್ ಸ್ವಾನ್. ಅದಕ್ಕೆ ನೀವು ಇನ್ಸೆಕ್ಟ್ಸ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಅ ಪ್ಲೇಗ್ ಆಫ್ ಲೋಕಸ್ ವುಡ್ ಹ್ಯಾವ್ ಲೆಫ್ಟ್ ಮೋರ್ ದೆನ್ ದೀಸ್. ಸೊ ಅವ ಏನಂತಾನಂದ್ರೆ ಅ ಪ್ಲೇಗ್ ಆಫ್ ಲೋಕಸ್ ಹ್ಯಾವ್ ಲೆಫ್ಟ್ ಮೋರ್ ದೆನ್ ದೀಸ್ ಅಂದ್ರೆ ಏನಂದ್ರೆ ಪ್ಲೇಗ್ ಆಫ್ ಲೋಕಸ್ ಅಂದ್ರೆ ಹುಳಗಳು. ಎಂಥ ಹುಳುಗಳು ಅಂದ್ರೆ ಕೆಲವೊಂದು ಸಲ ಗಿಡಕ್ಕೆ ಅವಾಗೆಲ್ಲ ರೋಗ ಹತ್ತವಲ್ಲ, ಸೊ ಅಂಥ ಹುಳುಗಳು ಏನಿರ್ತಾವಲ್ಲ ಅವು ಗಿಡ ಎಲ್ಲ ತಿಂತಾವೆ. ಸೊ ಅವ ಏನು ಹೇಳ್ತಾನಂದ್ರೆ ಅವು ಹತ್ತಿದ್ರ ನಡೀತಿತ್ತು, ಸೊ ಇದಕ್ಕಿಂತ ಜಾಸ್ತಿ ನಮಗೆ ಕ್ರಾಪ್ಸ್ ಬಿಟ್ಟು ಹೋಗಿದ್ದು. ಬಟ್ ಇದು ಆಣೆಕಲ್ ಮಳೆ ನಮಗೇನು ಬಿಟ್ಟೇ ಇಲ್ಲ, ಎಲ್ಲ ಡಿಸ್ಟ್ರಾಯ್ ಆಗೈತಿ ಅಂತ ಹೇಳ್ತಾನೆ. ದ ಹೇಲ್ ಹ್ಯಾಸ್ ಲೆಫ್ಟ್ ನಥಿಂಗ್ ದಿಸ್ ಇಯರ್ ವಿ ವಿಲ್ ಹ್ಯಾವ್ ನೋ ಕಾರ್ನ್. ಸೊ ಇದು ಆಣೆಕಲ್ ಮಳೆ ನಮಗೇನು ಉಳಿಸೇ ಇಲ್ಲ, ಸೊ ಈ ಸಲ ನಮಗೆ ಗೋಂಜೋಳ ಸಿಗಂಗಿಲ್ಲ ಅಂತಾನೆ. ದಟ್ ನೈಟ್ ವಾಸ್ ಅ ಸಾರೋಫುಲ್ ಒನ್. ಸಾರೋಫುಲ್ ಅಂದ್ರೆ ಭಾಳ ಸ್ಯಾಡ್, ಭಾಳ ಡಿಪ್ರೆಸ್ ಆಗಿದ್ದು ನಾವು. ಆಬ್ವಿಯಸ್ಲಿ ಅವ್ರ ಫ್ಯಾಮ್ಲಿಗೆ ಅದೇ ಒಂದೇ ಇನ್ಕಮ್ ಇರ್ತೈತಿ, ಫಾರ್ಮರ್ ಫ್ಯಾಮ್ಲಿಗೆ. ಹೀಗಾಗಿ ಸ್ವಲ್ಪ ಭಾಳ ಡಿಪ್ರೆಸ್ ಆಕ್ಕನ. ಆಲ್ ಅವರ್ ವರ್ಕ್ ಫಾರ್ ನಥಿಂಗ್, ದೇರ್ ಇಸ್ ನೋ ಒನ್ ಹೂ ಕ್ಯಾನ್ ಹೆಲ್ಪ್ ಅಸ್, ವಿಲ್ ಗೋ ಆಲ್ ಹಂಗ್ರಿ ದಿಸ್ ಇಯರ್. ಸೊ ಅವ್ನು 3 ಸೆಂಟೆನ್ಸಸ್ ಹೇಳ್ತಾನೆ. ನಾವು ಇಷ್ಟು ದಿವಸ ಎಲ್ಲ ಕಷ್ಟಪಟ್ಟು ಬಿತ್ತಿದ್ವಿ, ಅದೇನೂ ಕೆಲಸ ಕಾಲೆಲ್ಲ ಎಲ್ಲ ಒಂದು ದಿನ ಒಳಗೆ ಡಿಸ್ಟ್ರಾಯ್ ಆಯ್ತು. ಈಗ ನಮಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ. ಸೊ ನಾವು ಹಿಂಗೆ ಏನಂದ್ರೆ ಫೈನಾನ್ಷಿಯಲಿ ಸಫರ್ ಆಗಿ ನಮಗೆ ತಿನ್ನೋಕೆ ಕರೆಕ್ಟಾಗಿ ಸಫಿಷಿಯೆಂಟ್ ಅಮೌಂಟ್ ಆಫ್ ಫುಡ್ ಸಿಗಂಗಿಲ್ಲ ಅಂತ ಹೇಳ್ತಾನೆ. ಬಟ್ ಇನ್ ದ ಹಾರ್ಟ್ಸ್ ಆಫ್ ಆಲ್ ಹೂ ಲಿವ್ಡ್ ಇನ್ ದ ಸಾಲಿಟರಿ ಹೌಸ್ ಇನ್ ದ ಮಿಡಲ್ ಆಫ್ ದ ವ್ಯಾಲಿ ದೇರ್ ವಾಸ್ ಅ ಸಿಂಗಲ್ ಹೋಪ್, ಹೆಲ್ಪ್ ಫ್ರಮ್ ಗಾಡ್. ಸೊ ಅಲ್ಲಿ ಯಾರ್ಯಾರು ಇರ್ತಿದ್ರಲ್ಲ ಅಂಥ ವ್ಯಾಲಿ ಒಳಗೆ, ಸೊ ಅವ್ರಿಗೆ ಏನಿರ್ತಿತ್ತು ಅಂದ್ರೆ ದೇವ್ರ ಮೇಲೆ ಭಾಳ ನಂಬಿಕೆ ಇರ್ತಿತ್ತು. ಸೊ ದೇ ವಾಂಟೆಡ್ ದ ಹೆಲ್ಪ್ ಫ್ರಮ್ ದ ಗಾಡ್. ಡೋಂಟ್ ಬಿ ಸೋ ಅಪ್ಸೆಟ್ ಇವನ್ ದೋ ದಿಸ್ ಸೀಮ್ಸ್ ಲೈಕ್ ಅ ಟೋಟಲ್ ಲಾಸ್, ರಿಮೆಂಬರ್ ನೋ ಒನ್ ಡೈಸ್ ಹಂಗರ್. ಸೊ ಅವ ಏನು ಹೇಳ್ತಾನಂದ್ರೆ ಲೆಂಚು, ಭಾಳ ಅಪ್ಸೆಟ್ ಆಗಬೇಡ್ರಿ, ಸೊ ಡೋಂಟ್ ಬಿ ಸೋ ಅಪ್ಸೆಟ್ ಇವನ್ ದೋ ದಿಸ್ ಸೀಮ್ಸ್ ಲೈಕ್ ಅ ಟೋಟಲ್. ಸೊ ನೀವು ಭಾಳ ಅಪ್ಸೆಟ್ ಆಗಬೇಡ್ರಿ, ಟೋಟಲ್ ಲಾಸ್ ಆಗೈತಿ. ಬಟ್ ಯಾರೂ ಏನಂದ್ರೆ ಈ ಜಗತ್ತೊಳಗೆ ಹುಟ್ಟಾರಂದ್ರೆ ಯಾರೂ ಹಸಿವುತನದಿಂದ ಸಾಯಂಗಿಲ್ಲ ಅಂತ ಹೇಳ್ತಾನೆ. ದಟ್ಸ್ ವಾಟ್ ದೇ ಸೇ, ನೋ ಒನ್ ಡೈಸ್ ಆಫ್ ಹಂಗರ್. ಆಲ್ ಥ್ರೂ ದ ನೈಟ್ ಲೆಂಚೋ ಥಾಟ್ ಓನ್ಲಿ ಆಫ್ ಈಸ್ ಒನ್ ಹೋಪ್, ದ ಹೆಲ್ಪ್ ಆಫ್ ಗಾಡ್. ಸೊ ಒಬ್ವಿಯಸ್ಲಿ ಡಿಪ್ರೆಸ್ ಆಗಿರ್ತಾರೆ, ಎಲ್ಲ ಆಗಿರ್ತಾರೆ. ಸೊ ರಾತ್ರಿ ಎಲ್ಲ ವಿಚಾರ ಮಾಡಿ ದೇವ್ರ ಮೇಲೆ ಒಂದು ನಂಬಿಕೆ ಇರ್ತೈತಿ. Whose eyes has he had been instructed, see everything, even what is deep in one's confidence. Lencho was an ox of a man, working like an animal in fields. So Lencho was an ox of a man ಅಂದ್ರೆ ಒಂದು ಟೈಪ್ ಅವ್ನು ಹಾರ್ಡ್ ವರ್ಕ್ನ ಇಲ್ಲೇ ಜಸ್ಟಿಫೈ ಮಾಡಕತ್ತಾರ. ಅಷ್ಟವ ಹಾರ್ಡ್ ವರ್ಕ್ ಮಾಡ್ತಿದ್ದ ಫೀಲ್ಡ್ ಒಳಗೆ ಅಂಥೇಳಿ, ವರ್ಕಿಂಗ್ ಲೈಕ್ ಎನಿಮಲ್ ಇನ್ ದ ಫೀಲ್ಡ್, ಬಟ್ ಸ್ಟಿಲ್ ಹಿ ನ್ಯೂ ಹೌ ಟು ರೈಟ್. ಸೊ ಅವ ಅಷ್ಟು ಫಾರ್ಮರ್ ಆಗಿದ್ದರೂ ಏನಿದ್ದಂದ್ರೆ ಎಜುಕೇಟೆಡ್ ಇದ್ದ. ಅವ ಫುಲ್ ಹಾರ್ಡ್ ವರ್ಕ್ ಎಲ್ಲ ಮಾಡ್ತಿದ್ದ, ಬಟ್ ಆದರೂ ಎಜುಕೇಟೆಡ್ ಇದ್ದ, ಅಂದರೆ ಲೆಟರ್ ಬರೋಕೆ ಅವಂಗೆ ಗೊತ್ತಿತ್ತು. ದ ಫಾಲೋವಿಂಗ್ ಸಂಡೇ ಅಟ್ ದ ಡೇ ಬ್ರೇಕ್ ಹಿ ಬಿಗೇನ್ ಟು ರೈಟ್ ಅ ಲೆಟರ್ ಇನ್ ವಿಚ್ ಹಿ ಹಿಮ್ಸೆಲ್ಫ್ ವುಡ್ ಕ್ಯಾರಿ ಟು ಟೌನ್ ಆ್ಯಂಡ್ ಪ್ಲೇಸ್ ಇನ್ ದ ಮೇಲ್. ಸೊ ಅವ ಏನು ಮಾಡ್ತಾನಂದ್ರೆ ಸಂಡೇ ಒಂದು ಯಾರಿಗೆ ಗಾಡಿಗೆ ಲೆಟರ್ ಬರೋಕೆ ಸ್ಟಾರ್ಟ್ ಮಾಡಿ ಅದನ್ನು ಅವ ಏನು ವಿಚಾರ ಮಾಡ್ತಾನಂದ್ರೆ ಇದು ಲೆಟರ್ ಬರೋದಾದ್ಮೇಲೆ ನಾನು ಹೋಗಿ ಅಲ್ಲಿ ಊರೊಳಗೆ ಹೋಗಿ ಮೇಲ್ ಒಳಗೆ ಪ್ಲೇಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಇಟ್ ವಾಸ್ ನಥಿಂಗ್ ಲೆಸ್ ದ್ಯಾನ್ ಅ ಲೆಟರ್ ಟು ಅ ಗಾಡ್. ಸೊ ಅವ ದೇವರಿಗೆ ಲೆಟರ್ ಬರೋಕೆ ಸ್ಟಾರ್ಟ್ ಮಾಡ್ತಾನೆ. ಗಾಡ್ he wrote, if you don't help me, my family and I will go hungry this year. I need 100 pesos in order to sow my field again and to live until crop comes because the hailstorm ... ಸೊ ಅವ ಏನಂತಾನಂದ್ರೆ ಈಗೇನ್ರ ನೀನು ಗಾಡ್ ಇಫ್ ಯು ಡೋಂಟ್ ಹೆಲ್ಪ್ ಮೀ, ನನಗೇನ್ರ ನೀ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ನಾನು ಮತ್ತು ನನ್ನ ಫ್ಯಾಮ್ಲಿ ಏನಕ್ಕಂದ್ರೆ ಹಸಿವುತನದಿಂದ ನಾವು ಸಫರ್ ಹಾಕಿವಿ ಇಡೀ ವರ್ಷ. ಅದಕ್ಕೆ ನಮಗೆ 100 ಪೆಸೋ ಬೇಕು. ಸೊ ಪೆಸೋ ಅಂದರೆ ಏನಂದ್ರೆ ಇಲ್ಲೇ ಮೀನಿಂಗ್ ಕೊಟ್ಟರೆ 100 ಪೆಸೋಸ್, ಅದು ಪ್ಲೂರಲ್ ನಾವು. ಇಲ್ಲಿ ಸಿಂಗ್ಲರ್ ಒಳಗೆ ಪೆಸೋ ಅಂದ್ರೆ ಏನು, ಇದು ಲ್ಯಾಟಿನ್ ಅಮೇರಿಕನ್ ಕಂಟ್ರೀಸ್ ಇದ್ದ ಕರೆನ್ಸಿ. ಸೊ ಎಷ್ಟು ಬೇಕಾಗಿರುತ್ತೆ ಅವಂಗೆ ಹೊಳ್ಳಿ ಅವ್ನ ಫೀಲ್ಡ್ನ ರೀಫಿಲ್ಡ್ ಮಾಡೋಕೆ, ಅಂದ್ರೆ ಹೊಳ್ಳಿ ರೀಗ್ರೋ ಮಾಡೋಕೆ ಅವ್ನ ಕ್ರಾಪ್ಸ್ ಅವಂಗೆ 100 ಪೆಸೋಸ್ ಬೇಕಾಗಿರ್ತೈತಿ. ಸೊ ಅದಕ್ಕೆ ಅವ್ನು ರೀಸೋ ಮಾಡೋಕೆ ಅವ್ನಿಗೆ ಎಷ್ಟು 100 ಪೆಸೋಸ್ ಬೇಕಾಗಿರ್ತೈತಿ. ಸೊ ಬಿಕಾಸ್ ದ ಹೇಲ್ ಸ್ಟೋಮ್ ಅಂತೇಳಿ ಅವ ಎಲ್ಲ ಕತೆ ಬರೀತಾನೆ. ಹಿ ರೋಟ್ ಟು ಗಾಡ್ ಆನ್ ದ ಎನ್ವಲಪ್. ಸೊ ಲೆಟರ್ ಬರೆದ ಮೇಲೆ ಎನ್ವಲಪ್ ಇರ್ತೈತಲ್ಲ, ಅಲ್ಲೇ ನಾವು ಯೂಶ್ವಲಿ ರಿಸೀವರ್ಸ್ ಅಡ್ರೆಸ್ ಬರಿತೀವಿ, ಹೌದಾ. ಸೊ ಅವ ಏನು ಬರೀತಾನಂದ್ರೆ ಟು ಗಾಡ್ ಅಂತ ಬರೀತಾನೆ. ಪುಟ್ ದ ಲೆಟರ್ ಇನ್ಸೈಡ್ ಆ್ಯಂಡ್ ಸ್ಟಿಲ್ ಟ್ರಬಲ್ಡ್ ವೆಂಟ್ ಟು ಟೌನ್. ಸೊ ಒಳಗಿಟ್ಟು ಅವ ಎಲ್ಲಿ ಹೋಗ್ತಾನಂದ್ರೆ ಊರಿಗೆ ಹೋಗ್ತಾನೆ, ಮೇಲ್ ಮಾಡಾಕದಾನೆ.
ಮೇಲ್ ಅಂದರೆ ಎಲೆಕ್ಟ್ರಾನಿಕ್ ಮೇಲ್ ಅಲ್ಲ, ಅಲ್ಲಿ ಬೇರೆ ಮೇಲೆ. ಅಟ್ ದ ಪೋಸ್ಟ್ ಆಫೀಸ್ ಹಿ ಪ್ಲೇಸ್ ದ ಸ್ಟ್ಯಾಂಪ್ ಆನ್ ದ ಲೆಟರ್ ಆ್ಯಂಡ್ ಡ್ರಾಪ್ ಇಟ್ ಇನ್ ಟು ದ ಮೇಲ್ ಬಾಕ್ಸ್. ಸೊ ಪೋಸ್ಟ್ ಆಫೀಸಿಗೆ ಹೋದ್ಮೇಲೆ ಅವ ಏನು ಮಾಡ್ತಾನಂದ್ರೆ ಸ್ಟ್ಯಾಂಪ್, ಅವಾಗೆಲ್ಲ ಈಗೂ ಹಚ್ತಾರಲ್ಲ ಸ್ಟ್ಯಾಂಪ್, ಆ ಟೈಪ್ ಸ್ಟ್ಯಾಂಪ್ ಹಚ್ತಾನೆ. ಅದ್ರ ಮೇಲೆ ಸ್ಟ್ಯಾಂಪ್ ಹಚ್ಚಿ ಅದನ್ನು ಮೇಲ್ ಬಾಕ್ಸಿಗೆ ಹಾಕ್ತಾನೆ. One of the employees, who was a postman and also helped as the post office, went to his boss laughing here heartily and showed him the letter to God. So ಆಬ್ವಿಯಸ್ಲಿ ಅದನ್ನು ಮೇಲ್ ಚೆಕ್ ಮಾಡೋರು ಇರ್ತಾರಲ್ಲ, ಅಲ್ಲಿ ಅದ್ರಾಗ ಒಬ್ಬ ಎಂಪ್ಲಾಯಿ ಏನು ಮಾಡ್ತಾನಂದ್ರೆ ಅದನ್ನು ನೋಡಿ, ಹೂ ವಾಸ್ ಅ ಪೋಸ್ಟ್ ಮ್ಯಾನ್ ಆ್ಯಂಡ್ ಆಲ್ಸೋ ಹೆಲ್ಪ್ ಎಟ್ ಪೋಸ್ಟ್ ಆಫ್, ಅವ ಪೋಸ್ಟ್ ಮ್ಯಾನ್ ಏನು ಮಾಡ್ತಾನಂದ್ರೆ ಅದನ್ನು ನೋಡಿ ಅವ್ನ ಬಾಸ್ ಕಡೆ ಹೋಗ್ತಾನೆ ನಕ್ಕೊಂತ ಹೋಗಿ ಅದನ್ನು ಮ್ಯಾಲಿಂದ ಸೆಂಡರ್ಸ್ ಅಡ್ರೆಸ್ ತೋರಿಸ್ತಾನೆ. ನೆವರ್ ಇನ್ ಹಿಸ್ ಕರಿಯರ್ ಅ ಪೋಸ್ಟ್ ಮ್ಯಾನ್ ಹ್ಯಾಡ್ ಹಿ ನೋನ್ ದ್ಯಾಟ್ ಅಡ್ರೆಸ್. ಸೊ ಆಬ್ವಿಯಸ್ಲಿ ದೇವ್ರ ಅಡ್ರೆಸ್ ಯಾರಿಗೆ ಗೊತ್ತಿರ್ತೈತಿ, ಹೀಗಾಗಿ ಟು ಗಾಡ್ ಅಂತ ಬರ್ತಿರ್ತಾನಲ್ಲ, ಹೀಗಾಗಿ ಅವಂಗ ಗೊತ್ತಿರಂಗಿಲ್ಲ. ದ ಪೋಸ್ಟ್ ಮಾಸ್ಟರ್ ಅಂದರೆ ಯಾರಿಲ್ಲ, ಬಾಸ್. ಪೋಸ್ಟ್ ಮ್ಯಾನ್ ಬೇರೆ, ಪೋಸ್ಟ್ ಮಾಸ್ಟರ್ ಬೇರೆ, ಸೊ ಹಿಂಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ದ ಪೋಸ್ಟ್ ಮಾಸ್ಟರ್ ಅ ಫ್ಯಾಟ್ ಎಮಿಯೇಬಲ್ ಫೆಲೋ. ಏನ ಪೋಸ್ಟ್ ಅವ ಹೆಂಗಿರ್ತಾನಂದ್ರೆ ಸ್ವಲ್ಪ ದಪ್ಪ ಇರ್ತಾನೆ, ಎಮಿಯೇಬಲ್ ಅಂದ್ರೆ ಫ್ರೆಂಡ್ಲಿ ಇರ್ತಾನೆ, ಸ್ವಲ್ಪ ಎಲ್ಲವಕ್ಕೂ ಫ್ರೆಂಡ್ಲಿ ಇರ್ತಾನೆ. ಫೆಲೋ ಆಲ್ಸೋ ಬ್ರೋಕ್ ಔಟ್ ಲಾಫಿಂಗ್. ಸೊ ಅವನು ಏನು ಮಾಡಕತ್ತಂದ್ರೆ ಪೋಸ್ಟ್ ಮ್ಯಾನ್ ಜೊತೆ ನಗಕ್ಕೆ ಸ್ಟಾರ್ಟ್ ಮಾಡಿದ. ಬಟ್ ಆಲ್ಮೋಸ್ಟ್ ಇಮಿಡಿಯೇಟ್ಲಿ ಹಿ ಟರ್ನ್ ಸೀರಿಯಸ್ ಆ್ಯಂಡ್ ಟ್ಯಾಪಿಂಗ್ ದ ಲೆಟರ್ ಆನ್ ಹಿಸ್ ಡೆಸ್ಕ್ ಕಮೆಂಟೆಡ್. ಸೊ ಅವನು ನಗಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಬಟ್ ಒಮ್ಮೆ ಏನಾಕನಂದ್ರವ ಸೀರಿಯಸ್ ಆಕನ. ಈಗ ಸೊ ನಾವು ಎಕ್ಸಾಂಪಲ್ ಯಾರು ಏನಾರ ತಪ್ಪು ಮಾಡ್ಯಾರ ನಗ್ತಿರ್ತೀವಿ, ಬಟ್ ಆಮೇಲೆ ಒಮ್ಮೆ ಸೀರಿಯಸ್ ಆಕ್ಯವಲ್ಲ, ಅವ್ರ ಜಗದಾಗಿದ್ದರೆ ನಮ್ದೇನು ಹಾಲತ್ ಆಕತ್ತೆ ಅಂಥೇಳಿ ಹಂಗೆ ಅವ ಫಸ್ಟ್ ಹಿಂಗೆ ನಗ್ತಾನೆ. ಬಟ್ ಆಮೇಲೆ ಪಟ್ಟನೆ ಸೀರಿಯಸ್ ಆಗಿ ಡೆಸ್ಕ್ ಮೇಲೆ ಹಿಂಗೆ ಕೋರ್ಟ್ ಒಳಗೆ ಹಿಂಗೆ ಹೊಡಿತಾರಲ್ಲ ಸುತ್ತಿಗೆ ತೊಗೊಂಡು, ಆ ಟೈಪ್ ಡೆಸ್ಕ್ನ ಹಿಂಗೆ ಟ್ಯಾಪ್ ಮಾಡ್ಕೊತ ಅವ ಏನು ಹೇಳ್ತಾನಂದ್ರೆ, ವಾಟ್ ಅ ಫೇತ್, ಐ ವಿಶ್ ಐ ಹ್ಯಾಡ್ ದ ಫೇತ್ ಆಫ್ ದ ಮ್ಯಾನ್ ಹೂ ರೋಡ್ ದಿಸ್ ಲೆಟರ್. ಸೊ ಅವ ಏನಂತಾನಂದ್ರೆ, ಎಷ್ಟು ನಂಬಿಕೆ ಐತಪ್ಪ ಈ ಮನುಷ್ಯಾಗ ದೇವ್ರ ಮೇಲೆ, ಈ ಮನುಷ್ಯಾಗ ನನ್ನ ಮೇಲೂ ಅಷ್ಟು ನಂಬಿಕೆ ಇರಬೇಕಾಗಿತ್ತಲ್ಲ ಅಂತ ಅವ ಹೇಳ್ತಾನೆ. ಸ್ಟಾರ್ಟಿಂಗ್ ಅಪ್ ಕರೆಸ್ಪಾಂಡೆನ್ಸ್ ವಿತ್ ದ ಗಾಡ್. ಸೊ ಇನ್ ಆರ್ಡರ್ ಟು ನಾಟ್ ಟು ಶೇಕ್ ರೈಟರ್ಸ್ ಫೇತ್ ಇನ್ ಗಾಡ್. ಸೊ ಈಗ ಏನಕ್ಕತ್ತಂದ್ರೆ ದ ಪೋಸ್ಟ್ ತಡಿ ಓದೇ ಬಿಡೋಣ. ಸೊ ಇನ್ ಆರ್ಡರ್ ಟು ನಾಟ್ ಟು ಶೇಕ್ ದ ರೈಟರ್ಸ್ ಫೇತ್ ಇನ್ ದ ಗಾಡ್, ದ ಪೋಸ್ಟ್ ಮಾಸ್ಟರ್ ಕೇಮ್ ಅಪ್ ವಿತ್ ಅನ್ ಐಡಿಯಾ, ಆನ್ಸರ್ ದ ಲೆಟರ್. ಸೊ ಅವ ಈಗ ಏನು ವಿಚಾರ ಮಾಡ್ತಾನಂದ್ರೆ, ಬೇಡ ರೈಟರಿಗೆ, ಅವ ಯಾರಂತ ಗೊತ್ತಿರಂಗಿಲ್ಲ. ಸೊ ಹಿಂಗಾಗಿ ರೈಟರ ಲೆಂಚೋ ದೇವ್ರ ಮೇಲೆ ಭಾಳ ನಂಬಿಕೆ ಇಟ್ಟಾನ. ಹೀಗಾಗಿ ಆ ನಂಬಿಕೆನ ಇದು ಹೋಗ್ಸೋದು ಬೇಡ ಅಂಥೇಳಿ ಅವ ಏನು ಮಾಡ್ತಾನಂದ್ರೆ, ಆತ್ಪ ಈ ಲೆಟ್ರಿಗೆ ಸ್ವಲ್ಪ ರೆಸ್ಪಾನ್ಸ್ ಕೊಡೋಣ ಅಂಥೇಳಿ ಅವ ಡಿಸಿಷನ್ ತೊಗೊತಾನೆ. ಬಟ್ ವೆನ್ ಈ ಓಪನ್ ಇಟ್ ವಾಸ್ ಎವಿಡೆಂಟ್ ದ್ಯಾಟ್ ಟು ಆನ್ಸರ್ ಇಟ್ ನೀಡೆಡ್ ಸಮಥಿಂಗ್ ಮೋರ್ ದ್ಯಾನ್ ದ ಗುಡ್ ವಿಲ್. ಸೊ ಯಾವಾಗ ಅದನ್ನು ಲೆಟ್ರ್ ಓಪನ್ ಮಾಡಿ ನೋಡ್ತಾನಲ್ಲ, ಅಲ್ಲಿ ಏನಾಕತ್ತಂದ್ರೆ ನೀ ಗುಡ್ ವಿಲ್ ಇರೋಕಿನ ಇನ್ನೊಂದು ಸ್ವಲ್ಪ ನಿಂಗೆ ಜಾಸ್ತಿ ಬೇಕಾಗಿರ್ತೈತೆ, ಯಾಕಂದ್ರೆ ಅವ ಓಪನ್ಲಿ ರೊಕ್ಕ ಕೇಳಿರ್ತಾನೆ ಲೆಟ್ರ್ ಒಳಗೆ. ಬಟ್ ಹೀ ಸ್ಟಕ್ ಟು ಹೀಸ್ ರೆಸಲ್ಯೂಷನ್. ಅವ ಅದನ್ನು ರೊಕ್ಕ ಕೇಳಿದ್ ನೋಡಿನೂ ಏನು ಮಾಡ್ತಾನಂದ್ರೆ, ಆದರೂ ನಾನು ಈ ಒಂದು ಫೇತ್ ಮುರಿಯೋದು ಬೇಡ ಅಂಥೇಳಿ ರೆಸಲ್ಯೂಷನ್ ಈಗ ಸಾಕಾಗಿರ್ತಾನೆ. ಹಿ ಆಸ್ಕ್ಡ್ ಫಾರ್ ಮನಿ ಫ್ರಮ್ ಹಿಸ್ ಎಂಪ್ಲಾಯೀಸ್, ಹಿ ಹಿಮ್ಸೆಲ್ಫ್ ಗೇವ್ ಅ ಪಾರ್ಟ್ ಆಫ್ ಹಿಸ್ ಸ್ಯಾಲ್ರಿ. ಸೊ ಅವ ಈಗ ಏನು ಮಾಡ್ತಾನಂದ್ರೆ, ಅದನ್ನು ಫುಲ್ಫಿಲ್ ಮಾಡೋಕೆ ಎಂಪ್ಲಾಯೀಸ್ ಕಡೆ ಸ್ವಲ್ಪ ಮನಿ ಕೊಡ್ರಿಪ್ಪ, ನೀವು ಡೊನೇಟ್ ಮಾಡಿರಿ ಅಂಥೇಳಿ ರೊಕ್ಕ ಕೇಳಿ, ಆಮೇಲೆ ತನ್ನ ಸ್ಯಾಲ್ರಿ ಒಳಗಿಂದನೂ ಸ್ವಲ್ಪ ಆಗ್ತಾನಂದ್ರೆ ರೊಕ್ಕ ಕೊಡ್ತಾನೆ. ಆ್ಯಂಡ್ ಸೆವೆರಲ್ ಫ್ರೆಂಡ್ಸ್ ಆಫ್ ಹಿಸ್ ವೇರ್ ಒಬ್ಲಿಜ್ ಟು ಗಿವ್ ಸಮಥಿಂಗ್ ಫಾರ್ ಅನ್ ಆ್ಯಕ್ಟ್ ಆಫ್ ಚಾರಿಟಿ. ಸೊ ಒಬ್ವಿಯಸ್ಲಿ ಎಲ್ಲರಿಗೂ ಹೆಲ್ಪ್ ಮಾಡೋದಂದ್ರೆ ಏನಾಕತಿ, ಖುಷಿನ ಆಕತಿ. ಹೀಗಾಗಿ ಎಲ್ಲರೂ ಏನಾಕಾರಂದ್ರೆ ಒಪ್ಕೊತಾರೆ, ಆತಪ್ಪ ಕೊಡ್ತೀವಿ ಅಂಥೇಳಿ ಒಪ್ಕೊತಾರೆ. ಸೊ ಆ್ಯಸ್ ಅವ ಫ್ಯಾಟ್ ಅಮಿಯಬಲ್ ಅಂದ್ರೆ ಫ್ರೆಂಡ್ಲಿ ಮ್ಯಾನ್ ಇರ್ತಾನೆ, ಒಳ್ಳೆ ಇರ್ತಾನೆ. ಹೀಗಾಗಿ ಅವ ಕೊಡೋಣ ಅಂಥೇಳಿ ಡಿಸೈಡ್ ಮಾಡಿ ಎಲ್ಲರ ಕಡೆ ಕಲೆಕ್ಟ್ ಮಾಡಿ ಅವ್ನು ಸ್ವಲ್ಪ ಅವ್ನ ಸ್ಯಾಲ್ರಿ ಒಳಗಿನ ಸ್ವಲ್ಪ ಪಾರ್ಟ್ ಕೊಟ್ಟು ಅವ ಏನು ಮಾಡ್ತಾನೆ ಅಂದ್ರೆ ಅದನ್ನು ಕೊಡ್ತಾನೆ. ಇಟ್ ವಾಸ್ ಇಂಪಾಸಿಬಲ್ ಫಾರ್ ಹಿಮ್ ಟು ಗ್ಯಾದರ್ ಟುಗೆದರ್ 100 pesos. ಸೊ ಅವ ಏನು ಕೇಳಿರ್ತಾನಂದ್ರೆ, ಎಷ್ಟು ಕೇಳಿರ್ತಾನೆ, 100 pesos ಕೇಳಿರ್ತಾನೆ. ಸೊ ಇವಂಗಂತರೂ ಅದು ಎಷ್ಟು ಇಂಪಾಸಿಬಲ್ 100 pesos. ಸೊ ಹಿ ವಾಸ್ ಎಬಲ್ ಟು ಸೆಂಡ್ ದ ಫಾರ್ಮರ್ ಓನ್ಲಿ ಲಿಟರ್ ಮೋರ್ ದೆನ್ ಹಾಫ್. ಸೊ ಅವ್ನಿಗೆ ಎಷ್ಟು ಆಕತ್ತಂದ್ರೆ 100 pesos ಅಂತೂ ಕಲೆಕ್ಟ್ ಮಾಡೋಕ್ಕಾಗಿಲ್ಲ ಎಲ್ಲರ ಕಡೆ. ಅವ್ನ ಸ್ಯಾಲ್ರಿ ಪಾರ್ಟ್ ಹಾಕಿದ್ರು 100 pesos ಕಲೆಕ್ಟ್ ಮಾಡೋಕ್ಕಾಗಿಲ್ಲ. ಬಟ್ ಅವ್ನ ಕಡೆ ಎಷ್ಟು ಕಲೆಕ್ಟ್ ಮಾಡೋಕ್ಕಾಗತ್ತಂದ್ರೆ ಮೋರ್ ದ್ಯಾನ್ ಹಾಫ್. ಅದು ಮೋರ್ ದ್ಯಾನ್ ಹಾಫ್ ಎಷ್ಟು ಅಂತ ಮುಂದೆ ಗೊತ್ತಾಗುತ್ತೆ. 70 pesos ಏನೋ ಐತಿ, ಮೋರ್ ದ್ಯಾನ್ ಹಾಫ್ ಕಲೆಕ್ಟ್ ಮಾಡ್ತಾನೆ. ಸೊ ಅದನ್ನು ಆ ಮನಿನೇನು ಮಾಡ್ತಾನೆ ಅಂದ್ರೆ ಅವ ಎನ್ವಲಪ್ ಒಳಗೆ ಹಾಕ್ತಾನೆ. ಹೊಳ್ಳಿ ಹಾಕಿ ಲೆಂಚು ಅಂಥೇಳಿ ಅಡ್ರೆಸ್ ಬರೋದು, ಆ್ಯಂಡ್ ವಿತ್ ಅ ಲೆಟರ್ ಕಂಟೈನಿಂಗ್ ಓನ್ಲಿ ಎ ಸಿಂಗಲ್ ವರ್ಡ್ ಆಸ್ ಸಿಗ್ನೇಚರ್ ಗಾಡ್. ಸೊ ಅಲ್ಲಿ ಸಿಗ್ನೇಚರ್ ಏನು ಬರ್ತಾನಂದ್ರೆ ಗಾಡ್ ಅಂತ ಬರೀತಾನೆ. ದ ಫಾಲೋವಿಂಗ್ ಸಂಡೇ ಲೆಂಚೋ ಕೇಮ್ ಅ ಬಿಟ್ ಅರ್ಲಿಯರ್ ದೆನ್ ಯೂಶುವಲ್ ಟು ಆಸ್ಕ್ ಇಫ್ ದೇರ್ ವಾಸ್ ಲೆಟರ್ ಫಾರ್ ಹಿಮ್. ಸೊ ನೆಕ್ಸ್ಟ್ ಸಂಡೇ ಇವಾಗ ಕೊಟ್ಟಿದ್ದೇವಾಗ ಲೆಟ್ರ್ ಸಂಡೇ, 1 week ಕರೆಕ್ಟ್ 1 week ಬಿಟ್ಟು ನೆಕ್ಸ್ಟ್ ಸಂಡೇ ಮತ್ತೆ ಬರ್ತಾನೆ ಲೆಂಚೋ. ಬಂದು ನನಗೇನಾರು ಲೆಟ್ರ್ ಬಂದತಾನ ಅಂಥೇಳಿ ಊರಿಗೆ ಟೌನಿಗೆ ಬಂದು ಅವ ಕೇಳ್ತಾನೆ ಮೇಲ್ ಕಡೆ.
It was the postman himself who handed the letter to him, while the postmaster, experiencing the contentment of the man who has performed a good deed, looked on from his office. ಸೊ ಅವ ಲೆಂಚೋ ಬಂದ ಕೂಡಲೇ ಅಲ್ಲಿ ಯಾರು ಇರ್ತಾರೆ ಅಂದ್ರೆ ಪೋಸ್ಟ್ಮ್ಯಾನ್ ಇರ್ತಾನೆ. ಪೋಸ್ಟ್ಮ್ಯಾನ್ ನೋಡ್ತಾನೆ ಅವ. ಲೆಂಚೋ ಶೋಡ್ ನಾಟ್ ದ ಸ್ಲೈಟೆಸ್ಟ್ ಸರ್ಪ್ರೈಸ್ ಆನ್ ಸೀಯಿಂಗ್ ದ ಮನಿ. ಸೊ ಲೆಂಚೋ ಶೋಡ್ ನಾಟ್ ದ ಸ್ಲೈಟೆಸ್ಟ್ ಸರ್ಪ್ರೈಸ್ ಅಂದ್ರೆ ಅವ್ನು ರೊಕ್ಕ ನೋಡಿದ್ರು ಅವ್ನಿಗೇನಾಗಿಲ್ಲ ಅಂದ್ರೆ ಒಟ್ಟವ ಸರ್ಪ್ರೈಸ್ ಆಗಿಲ್ಲ. ಸೊ ಎಲ್ಲರೂ ಅವ್ನ ರಿಯಾಕ್ಷನಿಗೆ ಸಂಬಂಧ ವೇಟ್ ಮಾಡ್ತಿರ್ತಾರೆ, ಇವ ಖುಷಿ ಆಗ್ಬೋದು ಅಂಥೇಳಿ. ಬಟ್ ಅವ್ನು ಸ್ವಲ್ಪ ರಿಯಾಕ್ಟ್ ಮಾಡೋಂಗಿಲ್ಲ ರೊಕ್ಕ ನೋಡಿ. ಸಚ್ ವಾಸ್ ಹೀಸ್ ಕಾನ್ಫಿಡೆನ್ಸ್. ಸೊ ಅವ್ನು ಎಷ್ಟು ಕಾನ್ಫಿಡೆನ್ಸ್ ಇತ್ತಂದ್ರೆ, ದೇವ್ರ ಮೇಲೆ ಎಷ್ಟು ನಂಬಿಕೆ ಇತ್ತಂದ್ರೆ ಅವಂಗೆ ಸ್ವಲ್ಪ ಸರ್ಪ್ರೈಸ್ ಆಗಂಗಿಲ್ಲ ರೊಕ್ಕ ಯಾರು ಕಳಿಸ್ಯಾರಂತ. ಅವ್ನು ಪಕ್ಕಾ ಕಾನ್ಫಿಡೆನ್ಸ್ ಇರ್ತೈತಿ ದೇವ್ರ ನನಗೆ ರೊಕ್ಕ ಕಳಿಸ್ಯಾನ ಅಂತೇಳಿ. ಬಟ್ ಹೀ ಬಿಕಮ್ ಆ್ಯಂಗ್ರಿ ವೆನ್ ಹಿ ಕೌಂಟೆಡ್ ದ ಮನಿ. ಬಟ್ ಅವಂಗಿಲ್ಲ ಐರನಿ ಅಂತಾರೆ ಇದಕ್ಕೆ. ಅವ್ನಿಗೆ ಯಾವಾಗ ಸಿಟ್ಟು ಬರ್ತೈತಂದ್ರೆ ಮನಿ ಅವಾಗ ಕೌಂಟ್ ಮಾಡ್ತಾನಲ್ಲ ಅವಾಗ ಸಿಟ್ಟು ಬರ್ತದೆ. ಗಾಡ್ ಕುಡ್ ಹ್ಯಾವ್ ಮೇಡ್ ಅ ಮಿಸ್ಟೇಕ್ ನಾರ್ ಕುಡ್ ಹಿ ಹ್ಯಾವ್ ಡಿನೈಡ್ ಲೆಂಚೋ ವಾಟ್ ಹಿ ಹ್ಯಾಡ್ ರಿಕ್ವೆಸ್ಟೆಡ್. ಸೊ ಅವ ಏನಂತಾನಂದ್ರೆ ದೇವ್ರಂತರೂ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಆಮೇಲೆ ಅದನ್ನು ಡಿನೈ ಮಾಡೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ನಂಬಿಕೆ ಇರ್ತೈತಿ. ಇಮಿಡಿಯೇಟ್ಲಿ ಲೆಂಚೋ ವೆಂಟ್ ಅಪ್ ಟು ದ ವಿಂಡೋ ಟು ಆಸ್ಕ್ ಫಾರ್ ಪೇಪರ್ ಆ್ಯಂಡ್ ಇಂಕ್. ಸೊ ಟೇಬಲ್ ಎಲ್ಲ ಇಟ್ಟಿರ್ತಾರಲ್ಲ ಅಲ್ಲಿ ಹೋಗಿ ಏನು ಕೇಳ್ತಾನಂದ್ರೆ ಒಂದು ಪೇಪರ್ ಆ್ಯಂಡ್ ಇಂಕ್ ಕೇಳ್ತಾನವ ಸಿಟ್ಟಿಗೆದ್ದು. On the public writing table, he started to write with a much wrinkling of his eyebrow caused by the effort he had to make to express his ideas. ಸೊ ಅವ ಏನು ಮಾಡ್ತಾನೆ ಅಂದ್ರೆ ಪಬ್ಲಿಕ್ ರೈಟಿಂಗ್ ಟೇಬಲ್ ಹೋಗಿ ವಿತ್ ಮಚ್ ರಿಂಕ್ಲಿಂಗ್ ಆಫ್ ಹಿಸ್ ಐಬ್ರೋ ಅಂದ್ರೆ ನಮಗೂ ಯಾವಾಗಾರ ಸಿಟ್ಟು ಬಂದಾಗಿಲ್ಲ ನಮ್ದೇನ್ರ ಆ್ಯಂಗರ್ನೆಸ್ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕಾರೆ ಹೆಂಗೆ ಇದನ್ನು ಮಾಡ್ತೀವಲ್ಲ ಹಂಗೆ ಅವ ಅದರಲ್ಲಿ ಆ ಸ್ಟೈಲ್ ಒಳಗೆ ಲೆಟ್ರ್ ಬರೀತಾನೆ. ವೆನ್ ಹಿ ಫಿನಿಶ್ಡ್ ಹಿ ವೆಂಟ್ ಟು ದ ವಿಂಡೋ ಟು ಬೈ ಅ ಸ್ಟ್ಯಾಂಪ್ ವಿಚ್ ಹಿ ಲಿಕ್ಡ್ ಆ್ಯಂಡ್ ದೆನ್ ಅಫಿಕ್ಸ್ಡ್ ಟು ದ ಎನ್ವೆಲಪ್. ಸೊ ಅವನು ಮಾಡ್ತಾನಂದ್ರೆ ಮತ್ತು ಹೊಳ್ಳಿ ವಿಂಡೋ ಕಡೆ ಹೋಗ್ತಾನೆ, ಆ ಒಂದು ಸ್ಟ್ಯಾಂಪ್ ತೊಗೊಂಡು ಅದನ್ನು ಏನು ಮಾಡ್ತಾನಂದ್ರೆ ಎನ್ವೆಲಪ್ಪಿಗೆ ಹಚ್ತಾನೆ, ಯಾಕಂದ್ರೆ ಅವನ ಕಡೆ ಗಮರಂಗಿಲ್ಲ ಅನ್ಸುತ್ತೆ. ವಿತ್ ದ ಬ್ಲೋ ಆಫ್ ಹೀಸ್ ಫಿಸ್ಟ್ ದ ಮೂಮೆಂಟ್ ದ ಲೆಟರ್ ಫೆಲ್ ಇನ್ ಟು ದ ಮೇಲ್ ಬಾಕ್ಸ್ ದ ಪೋಸ್ಟ್ ಮಾಸ್ಟರ್ ವೆಂಟ್ ಟು ಓಪನ್ ಇಟ್. ಸೊ ಅವಂಗೂ ಸ್ವಲ್ಪ ಇದು ಇರ್ತೈತಿ, ಏನಂತಾರೆ ಅದಕ್ಕೆ ಕ್ಯೂರಿಯಾಸಿಟಿ ಇರ್ತೈತಿ, ಇವನ್ ರಿಯಾಕ್ಷನ್ ಏನಿರ್ಬೋದಪ್ಪ ನಾವೆಲ್ಲ ಎಷ್ಟು ಹೆಲ್ಪ್ ಮಾಡಿದೆ ಅಂತ ಅವ್ನು ಖುಷಿ ಇರ್ತೈತಿ. ಸೊ ಯಾವಾಗ ಅದು ಮೇಲ್ ಬಾಕ್ಸಿಗೆ ಬೀಳ್ತೈತಲ್ಲ ಪಟ್ಟನ ಹೋಗಿ ಪೋಸ್ಟ್ ಮಾಸ್ಟರ್ ಯಾರೋ ಬಾಸ್ ಇರ್ತಾನಲ್ಲ ದಯಾಲು ಆದ್ಮಿ, ಆ ಫ್ಯಾಟಿ ಅಮೇಬಲ್ ಪರ್ಸನ್, ಅವ ಹೋಗಿ ಆ ಲೆಟ್ರನ್ನ ನೋಡ್ತಾನೆ. ಇಟ್ ಸೆಡ್, ಆ ಲೆಟ್ರ್ ಒಳಗೆ ಏನಿರ್ತೈತೆ ಅಂದ್ರೆ ಇಟ್ ಸೆಡ್ ಗಾಡ್ ಆಫ್ ದ ಮನಿ ದಟ್ ಐ ಆಸ್ಕ್ಡ್ ಫಾರ್ ಓನ್ಲಿ 70 pesos ರೀಚ್ಡ್ ಮೀ. ಸೊ ಇಲ್ಲೇ ಸಿಕ್ಕಿರ್ತೈತೆ ಅವಂಗೆ ಬರೇ 70 pesos ಸಿಕ್ಕಿರ್ತೈತಿ. ಅಂದ್ರೆ ಅವನ ಎಷ್ಟು ಪೋಸ್ಟ್ ಮಾಸ್ಟರ್ ಎಷ್ಟು ಅರೇಂಜ್ ಮಾಡಿರ್ತಾನೆ ಅಂದ್ರೆ ಮೋರ್ ದೆನ್ ಹಾಫ್ ಅಂದ್ರೆ 70 pesos. ಯಾರು ಕೇಳಿದ್ದು ಲೆಂಚೋ ಕೇಳಿದ್ದು 100 pesos ಟು ರೀಸೋ ಈಸ್ ಫಿಲ್ಡ್. ಬಟ್ ಅವ್ನಿಗೆ ಎಷ್ಟು ಸಿಗ್ತೈತಿ ಬರೀ 70 pesos ಸಿಗ್ತೈತಿ. ಸೆಂಡ್ ಮೀ ದ ರೆಸ್ಟ್ ಸಿನ್ಸ್ ಐ ನೀಡ್ ಇಟ್ ವೆರಿ ಮಚ್. ಸೊ ಬಟ್ ಡೋಂಟ್ ಸೆಂಡ್ ಇಟ್ ಮೀ ಥ್ರೂ ದ ಮೇಲ್ ಬಿಕಾಸ್ ದ ಪೋಸ್ಟ್ ಆಫೀಸ್ ಎಂಪ್ಲಾಯೀಸ್ ಆರ್ ಅ ಬಂಚ್ ಆಫ್ ಕ್ರೂಕ್ಸ್ ಲೆಂಚೋ. ಸೊ ಅವ ಏನಂತಾನಂದ್ರೆ ನೀ ನನಗೆ ಇನ್ನೊಂದು ರಿಮೈನಿಂಗ್ 30 pesos ಕಳಿಸ್ ನನಗೆ, ಯಾಕಂದ್ರೆ ನನಗೆ ಅದು ಭಾಳ ಇಂಪಾರ್ಟೆಂಟ್. ಬಟ್ ಪ್ಲೀಸ್ ಅದನ್ನು ಮೇಲ್ ಮೂಲಕ ಕಳಿಸ್ಬೇಡ, ಯಾಕಂದ್ರೆ ಇವ್ರು ಏನದಾರ ಅಂದ್ರೆ ಬಂಚ್ ಆಫ್ ಕ್ರೂಕ್ಸ್ ಅಂದರೆ ಕ್ರಿಮಿನಲ್ಸ್ ಅದಾರ, ಇವರ ಪೋಸ್ಟ್ ಆಫೀಸ್ ಎಂಪ್ಲಾಯೀಸ್ ಅಂಥೇಳಿ ಅವ್ರ ಮೇಲೆ ಹಾಕಿ ಮುಗಿಸ್ತಾನೆ. ಇಷ್ಟೊತ್ತಿಗೆ ಸ್ಟೋರಿ ಮುಗೀತು.